ತುಂಬಾ ಟಕಫಾರ್ ಏನಿಲ್ಲ. ಎಲೆಕ್ಷನ್ನು ಕಾಂಗ್ರೆಸ್ ಪಕ್ಷ ಮತ್ತು ಮಹಾಗಠಬಂಧನ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಡೀತಾ ಇರೋದು. ಆದ್ದರಿಂದ ಅಂಪೈರೇ ನಿಂತ್ಕೊಂಡು ಮ್ಯಾಚಿಗೆ ಬಂದಾಗ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ಈಗಾಗಲೇ ನಾವು ಈಗ ಹರಿಯಾಣದ ಉಸ್ತುವಾರಿ ನಾನು ವಹಿಸಿರ್ತಕ್ಕಂಥವನು. ಹರಿಯಾಣದಲ್ಲಿ 8 ಕ್ಷೇತ್ರದಲ್ಲಿ 22,000ದಲ್ಲಿ ವೋಟ್ ಹೆಚ್ಚು ಕಮ್ಮಿ ಆಗಿದೆ. ಬ್ರೆಜಿಲಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಇಲ್ಲಿ ವೋಟರ್ ಲಿಸ್ಟಲ್ಲಿ ಅವ್ರ ಫೋಟೋ ಹಾಕಿ 210 ಜಾಗದಲ್ಲಿ ಅವ್ರ ಕೈಯಲ್ಲಿ ವೋಟ್ ಮಾಡಿಸಿದ್ದಾರೆ. ಬೇರೆ ಬೇರೆ ಅವ್ರ ಫೋಟೋ ಹಾಕಿಸಿ ಬೇರೆ ಹೆಂಗಸನ್ನ ಕಳಿಸಿ. ಇದರಿಂದ ಕಂಪ್ಲೀಟ್ ವೋಟ್ ಚೋರಿ ಅಂತ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ವೋಟಿನ ಕಳ್ಳತನ ಆಗ್ತಾ ಇದೆ. ಇಷ್ಟು ದಿವಸ MLAಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಈಗ MLAಗಳ ಕಳ್ಳತನ ಮುಗಿದು ಅವರು ಖಜಾನೆ ತುಂಬಿದೆ. ಅದರಿಂದ ವೋಟ್ ಕಳ್ಳತನ ಮಾಡೋಣ, ಅದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಅನ್ನೋ ವಿಚಾರದಲ್ಲಿ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಸಂಪೂರ್ಣವಾಗಿ ಚುನಾವಣೆಗಳನ್ನು ವಾಮ ಮಾರ್ಗದಿಂದ ಚುನಾವಣೆ ಗೆಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರಜಾಪ್ರಭುತ್ವದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧ ಮಾಡ್ಕೊಂಡು ಬಂದಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಈ ವೋಟರ್ಸ್ ಐಡಿ ನೀವು ಯಾವುದೇ ಎಲೆಕ್ಷನ್ ಆಗುವಾಗ ಬರ್ತಾರೆ ನಿಮ್ಮ ಹತ್ರ. ಈ ನಾವು ನಿಮ್ಮನ್ನ ಇಲ್ಲ ಹಳೇದೇ ಎಲೆಕ್ಷನ್ ನಲ್ಲಿ ಇವರು ವೋಟ್ ಮಾಡಿದಾರಲ್ಲ. ಹರಿಯಾಣದಲ್ಲಿ ನಾವು 22,000 ಫರ್ಜಿ ವೋಟ್ಗಳು ಇವ್ರು ಹಾಕಿದ್ದಾರೆ. ಅಂದ್ರೆ ನಾವು ಇರೋದು ಅಲ್ಲಿ 2 ಕೋಟಿ ವೋಟರ್ಸ್. ಇವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಲೆಕ್ಕ ಹಾಕೊಳ್ಳಿ. ಅಂದ್ರೆ ಈ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಇರುತ್ತೆ ನೋಡಿ, ಯಾವಾಗಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಮುಂದಿರೋರು. ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಗೆ 18 ವೋಟು, ನಮಗೆ 73 ವೋಟು. ಎಲ್ಲ ಎಕ್ಸಿಟ್ ಪೋಲ್ ಇದೆಯಲ್ಲ, ಎಕ್ಸಿಟ್ ಪೋಲು ಮತ್ತೆ ಸರ್ವೆ ಮಾಡೋದು ಬೇರೆ. ಎಕ್ಸಿಟ್ ಪೋಲ್ ಬಹಳ ಎಲ್ಲ ಯಾವುದೇ ಚಾನೆಲ್ ಹೇಳಿಲ್ಲ ನಾವು ಸೋಲ್ತೀವಿ ಅಂತ ಹೇಳಿ. ಅಷ್ಟು ಇರುವಾಗಲೂ ಕೂಡ ನಾವು ಸೋಲ್ಬೇಕಂದ್ರೆ ಇವ್ರು ಮಾಡಿರ್ತಕ್ಕಂಥ ವೋಟರ್ ಲಿಸ್ಟ್ ದಾಂಧಲೆ ಮಾಡಿ ಇವ್ರು ಮಾಡಿರ್ತಕ್ಕಂಥ. ಅಂದ್ರೆ ಇವರು ವೋಟ್ ಯಾರು ಕದೀತಾ ಇದ್ದಾರೆ ಅಂದ್ರೆ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಅಚಲವಾದ ಬೆಂಬಲವನ್ನು ಕೊಡ್ತಾರೆ ನೋಡಿ, ಹಿಂದುಳಿದ ವರ್ಗದವರು, ದಲಿತರು, ಆದಿವಾಸಿಗಳು, ಅಲ್ಪಸಂಖ್ಯಾತರ ವೋಟನ್ನ ಇವರು ಕಳ್ತನ ಮಾಡಿ ಅವ್ರು ವೋಟ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ ಅನ್ನೋದನ್ನ ಸಾಬೀತು ಮಾಡಲಿಕ್ಕೆ ಪರೋಕ್ಷವಾಗಿ ಇವ್ರು ಮಾಡ್ತಾ ಇರ್ತಾರೆ. ಸರ್, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಮಂದಿ ಶಾಸಕರು RSS ಹಿನ್ನೆಲೆಯಿಂದ ಬಂದಂತವ್ರು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಇನ್ನು ನನಗೆ ಗಮನಕ್ಕೆ ಯಾರು ಬಂದಿಲ್ಲ. RSS ಹಿನ್ನೆಲೆ ಅಂತ ಯಾರು ಬಂದಿರ್ತಕ್ಕಂಥವ್ರು ಅಂಥವ್ರು ಜಾಸ್ತಿ ಏನಿಲ್ಲ. 1-2-3 ಜನ ಬಂದಿರಬಹುದು ಅಷ್ಟೇ. ಅಂದ್ರೆ ಇಲ್ಲಿ ಅವರು ಅಲ್ಲಿನ ಸಂಸ್ಕೃತಿ ಬೇರೆ, ಇಲ್ಲಿನ ಸಂಸ್ಕಾರಗಳು ಬೇರೆ. ಆದ್ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಹುತ್ವವನ್ನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದನ್ನ ನಂಬಿಕೆ ಇಟ್ಕೊಂಡಿರೋರು ಯಾರು ಬೇಕಾದರೂ ಬರ್ಬೋದು. ಅವನ್ನ ನಾವು ಸುಧಾರಣೆ ಮಾಡ್ತೀವಿ. ಅವ್ರಿಗೆ ಏನಂತೀರ, ಅವ್ರಿಗೆ ಮತಾಂತರ ಅಂತ ನಾವು ಹೇಳಕ್ಕಾಗೋದಿಲ್ಲ. ಒಳ್ಳೆ ಸುಧಾರಣೆ ಆಗ್ತಾರೆ ಅವರು ಕಾಂಗ್ರೆಸ್ಗೆ ಬಂದರೆ.